ಕರ್ನಾಟಕ ರಾಜಕೀಯದ ಕಡೆ ಬರೋಣ. ಏನಂತಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ. ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಬರ್ತಾ ಇದ್ದಾವೆ. ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಬಾಂಬ್ಗಳನ್ನು ಎಸೆಯಲಾಗತ್ತೆ. ಆ ಒಂದು ಇದರಲ್ಲಿ ಏನಂತಂದರೆ BY ವಿಜಯೇಂದ್ರ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಂತಂದರೆ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರುವಂತಹ ಸರ್ಕಾರ ಇದಾಗಿದ್ದು, ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ, ಈಗ ಬಡ್ಡಿ ಸಮೇತ ಉತ್ತರ ಕೊಡ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ, ಮುಸಲ್ಮಾನರ ಓಲೈಕೆ, ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿಯಿಂದ ಹಮ್ಮಿಕೊಂಡಿರುವಂತಹ ಜನಾಕ್ರೋಶ ಯಾತ್ರೆಯ ವೇಳೆ ಈ ಒಂದು ಮಾತುಗಳನ್ನು ಹೇಳಿದ್ದಾರೆ. ಈ ಜನಾಕ್ರೋಶ ಯಾತ್ರೆ ಈಗ 4ನೇ ದಿನಕ್ಕೆ ತಲುಪಿದೆ. ಏನಂತಂದರೆ ಈಗ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸ್ತಾ ಇರುವಂತಹ ಬಿಜೆಪಿ ಕಾರ್ಯಕರ್ತರು, ಪತ್ರಕರ್ತರ ಮೇಲೆ ಕೇಸು ಹಾಕಲಾಗ್ತಾ ಇದೆ. ಕಾರ್ಯಕರ್ತರ ದಬ್ಬಾಳಿಕೆಗೆ ಹೆದರಬೇಕಾಗಿಲ್ಲ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ ಬರ್ತೇವೆ, ಆವಾಗ ನಾವು ಬಡ್ಡಿ ಸಮೇತ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇವರಿವ್ರ ನಡುವೆ ಈಗಾಗಲೇ ಯತ್ನಾಳ್ ಅವರು ಬಿಟ್ಟು ಹೋಗಿದ್ದಾರೆ. ಯತ್ನಾಳ್ ಅವರ ಇವರೇನು ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರಲ್ಲ, ಇದು ಕಾರ್ಯಕರ್ತರ ಆಕ್ರೋಶ ಯಾತ್ರೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವ್ರ ನಡುವೆ ಕಿತ್ತಾಟ ಶುರುವಾಗಿದೆ. ಯತ್ನಾಳ್ ಅವರ ವಿರುದ್ಧ ಯತ್ನಾಳ್ ಅವರು ಮತ್ತೆ ಮರಳಿ ಪಕ್ಷಕ್ಕೆ ಬರಲಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ BY ವಿಜಯೇಂದ್ರ ಅವರ ಮುಂದೆಯೇ ಏನು ಮಾಡಿದ್ರು ಅಂತಂದರೆ, ಮೊನ್ನೆ ಅಷ್ಟೇ 2ನೇ ದಿನ ಅನಿಸುತ್ತೆ, ಈ ಒಂದು ಜನಾಕ್ರೋಶ ಯಾತ್ರೆಯ ಸಂದರ್ಭದಲ್ಲಿ ಅವರ ಮುಂದೆಯೇ ಫ್ಲೆಕ್ಸನ್ನು ಹಾಕ್ಕೊಂಡು ಓಡಾಡಿದ್ದಾರೆ. ಸೊ ಅಂದರೆ BJPಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಇನ್ನೂವರೆಗೂ, ಯತ್ನಾಳ್ ಅವರನ್ನು ತೆಗೆದು ಬಿಸಾಕಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಥಿಂಕಿಂಗಲ್ಲಿ ಇತ್ತಂತ ಅನಿಸುತ್ತೆ BJP ಹೈಕಮಾಂಡ್ ಜೊತೆಗೆ BY ವಿಜಯೇಂದ್ರ ಅವರು. ಆದರೆ BY ವಿಜಯೇಂದ್ರ ಅವರ ವಿರುದ್ಧವೇ ಈಗ ಸ್ವಪಕ್ಷದಲ್ಲೇ ಕೆಲವೊಂದಿಷ್ಟು ಇರುಸು ಮುರುಸುಗಳು ಕೇಳಿ ಬರ್ತಾ ಇದೆಯಾ? ಯಾಕಂತಂದರೆ ವಿಜಯೇಂದ್ರ ಅವರ ವಿರುದ್ಧ ಈಗ ಆಕ್ರೋಶವು ಕೇಳಿ ಬರ್ತಾ ಇದೆ. ಏನಂತಂದರೆ ಯತ್ನಾಳ್ ಅವರನ್ನು ತೊಗೊಂಡು ಬನ್ನಿ ಮೇಲ್ಗಡೆ, ಅಂದರೆ ಮತ್ತೆ ಪಕ್ಷಕ್ಕೆ ಕರ್ಕೊಂಡ್ಬನ್ನಿ ಅಂತ ಒಂದು ಫ್ಲೆಕ್ಸ್ ಕೂಡ ಆಗಿತ್ತು. ಫ್ಲೆಕ್ಸ್ದ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಇವೆಲ್ಲವನ್ನು ಇಟ್ಟುಕೊಂಡು ಮುಂದಿನ ಏನಂತಂದರೆ ಯತ್ನಾಳ್ ಅವರು ಯಾಕೆ BJPಗೆ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದರೆ, ಅವರು ಲಿಂಗಾಯತ ನಾಯಕ, ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಕಟ್ಟರ್ ಹಿಂದುತ್ವವಾದಿಯಾಗಿರುವಂತಹ ಯತ್ನಾಳ್ ಅವ್ರಿಗೂ ಒಂದು ಸ್ವಲ್ಪ ಫ್ಯಾನ್ ಬೇಸ್ ಇದೆ. ಸೊ ಆ ಫ್ಯಾನ್ ಬೇಸ್ಗೆ ಎಕ್ಸಾಂಪಲ್ ಇದು. ಬಟ್ ಏನಂತಂದರೆ ಈಗ ಇದೆಲ್ಲವನ್ನು ಮರೆತು ಮುಂದಿನ 2028ರ ಚುನಾವಣೆಯಲ್ಲಿ ನಾವೇ ಭರ್ಜರಿ ಸ್ಪಷ್ಟ ಬಹುಮತದೊಂದಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲವೂ ಕೂಡ ಸಹಜವೇ, ಯಾಕಂದರೆ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಕೂಡ ಏನು ಮಾಡ್ತಾ ಇದೆ ಅಂತಂದರೆ BJPಗೆ ಸಡ್ಡು ಹೊಡೆದಿದೆ. 17ರಂದು ಕಾಂಗ್ರೆಸ್ನಿಂದ ಜನಾಕ್ರೋಶ ಯಾತ್ರೆಗೆ ಪ್ಲಾನನ್ನು ಮಾಡಿಕೊಂಡಿದೆ. ಕೇಂದ್ರದ ಬೆಲೆ ಏರಿಕೆ ನೀತಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದೆ ಕಾಂಗ್ರೆಸ್ ಸರ್ಕಾರ. ಸಿದ್ದು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಕ್ಕೆ ರೆಡಿಯಾಗಿದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಹಾಗೂ ರಾಜ್ಯ BJPಯ ದ್ವಂದ್ವ ನಿಲುವಿನ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏಪ್ರಿಲ್ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ರೆಡಿಯಾಗಿದ್ದೇವೆ ಅಂತ DCM DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. KPCC ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಹಾಗೂ ರಾಜ್ಯ BJP ಮಾಡ್ತಾ ಇರುವಂತಹ ದ್ವಂದ್ವ ನೀತಿಯ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಏನಾಗಿದೆ ಅಂತಂದರೆ, ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, UPA ಸರ್ಕಾರದ ಅವಧಿಯಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ 28,000 ರೂಪಾಯಿ ಇತ್ತು. ಈಗ ಜನರು ಆಗ ಮದುವೆ ಮಾಂಗಲ್ಯ ಸರ ಖರೀದಿಸಲಾಗದೆ ಏನಂತಂದರೆ, ಮೊದಲೆಲ್ಲ UPA ಸರ್ಕಾರದಲ್ಲಿ 10 ಗ್ರಾಮ್ ಚಿನ್ನಕ್ಕೆ ಎಷ್ಟಿತ್ತು? 28,000 ರೂಪಾಯಿ ಇತ್ತಪ್ಪ. ಈಗ ಮೋದಿ ಸರ್ಕಾರದಲ್ಲಿ ಎಷ್ಟಾಗಿದೆ? 10 ಗ್ರಾಮ್ ಚಿನ್ನಕ್ಕೆ 92,000 ರೂಪಾಯಿ ಆಗಿದೆ. ಜನ ಮದುವೆಗೆ ಮಾಂಗಲ್ಯವನ್ನು ಖರೀದಿಸಲಾಗದ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಮೊಬೈಲ್ ಆಗಿರಬಹುದು, TV, ವಾಹನ ಸೇರಿದಂತೆ ಎಲ್ಲವೂ ಕೂಡ ದುಬಾರಿಯಾಗಿದೆ. ಇದೆಲ್ಲ ದುಬಾರಿ ಯಾರು ಮಾಡಿದರು? ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಅದರ ಬಗ್ಗೆ ಪ್ರಶ್ನೆ ಯಾರಾದರೂ ಎತ್ತಿದ್ರ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಮತ್ತೊಂದೇನಂತಂದರೆ, ರೂಪಾಯಿ ಮೌಲ್ಯ, ಒಂದು ಡಾಲರ್ ಎದುರು ರೂಪಾಯಿ ಮೌಲ್ಯ ಮೊದಲು UPA ಸರ್ಕಾರದಲ್ಲಿ 52 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 82, 84 ರೂಪಾಯಿ ಹಿಂದೆ ಮುಂದೆ ಆಗ್ತಾ ಇದೆ. 84, 85 ರೂಪಾಯಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ, ಅಂದರೆ ಏಪ್ರಿಲ್ 17ನೇ ತಾರೀಕು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋದರ ಮೂಲಕ BJPಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ. ಅಫ್ಕೋರ್ಸ್ ಈಗಾಗಲೇ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ನಿನ್ನೆ ಮೊನ್ನೆ ಅಷ್ಟೇ ಗ್ಯಾಸ್ ಸಿಲಿಂಡರ್ನ ಬೆಲೆ 50 ರೂಪಾಯಿ ಏರಿಕೆಯಾಗಿದೆ.
ಇಲ್ಲಿ ನೀರಿನ ಬೆಲೆ, ಕಾವೇರಿ ನೀರಿನ ಬೆಲೆ ಏನಂತಂದರೆ 1 ಪೈಸೆ ಜಾಸ್ತಿ ಆದರೆ ದೊಡ್ಡ ಈಗಾಗಲೇ ಏನಂದ್ರು BJP ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ. 50 ರೂಪಾಯಿಯಲ್ಲಿ 1 ಪೈಸೆಯಲ್ಲಿ. ಜೊತೆಗೆ UPA ಸರ್ಕಾರದಲ್ಲಿ 10 ಗ್ರಾಮ್ ಚಿನ್ನಕ್ಕೆ ಎಷ್ಟಿತ್ತು? 28,000 ಇತ್ತು, 30,000 ಇತ್ತು. ಆದರೆ ಈಗೇನಾಗಿದೆ ಅಂತಂದರೆ 92,000 ರೂಪಾಯಿ ಚಿನ್ನದ ಬೆಲೆ ಆಗಿದೆ. ಸೊ ಇದು ಹೆಂಗೆ? ಹಾಗಾದರೆ ಈಗ ಏನಂತ ದಿನ ಕಳೆದಂತೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ಕಾಲಕ್ರಮೇಣ ಎಲ್ಲವೂ ಕೂಡ ಜಾಸ್ತಿ ಆಗತ್ತೆ ಅಂತ BJP ಅವರು ಹೇಳಿದ್ರೆ, ಹಾಗಾದರೆ ಇಲ್ಲೂ ಕೂಡ ಅಷ್ಟೇ ಬೆಲೆ ಏರಿಕೆ ಗಗನಕ್ಕೇರುತ್ತಾಗಿದೆ. ನಿಮ್ಮ ಕೇಂದ್ರ ಸರ್ಕಾರದವರು ಸೆಸ್ ಆಗಿರಬಹುದು, GST ಆಗಿರಬಹುದು, ಕೆಲವೊಂದಿಷ್ಟು ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ರೆ ಅದಕ್ಕೋಸ್ಕರ ಬೆಲೆ ಏರಿಕೆ ಆಗಿದೆ ಅಂತ ಸಮಜಾಯಿಸಿಕೊಡುವ ಸಾಧ್ಯತೆ ಇದೆ. ಬಟ್ ಏನಂತಂದರೆ ಇದು ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ 17ನೇ ತಾರೀಕು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ರೆಡಿಯಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ಆಗಲಿದೆ ಅಂತ ಸ್ವತಃ DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇನ್ನು ಮುಂದಿನ ಸ್ಟೋರಿ ಏನಂತಂದರೆ DK ಶಿವಕುಮಾರ್ ಅವರನ್ನ ಟ್ರಬಲ್ ಶೂಟರ್, DK ಬಂಡೆ ಜೊತೆಗೆ ಏನೇನೇನೋ ಹೊಸ ಅಂದರೆ ತರಹೇವಾರಿ ಹೆಸರುಗಳಲ್ಲಿ ಕರೆಯಲಾಗುತ್ತೆ. ಆದರೆ ನಿತ್ಯ ನಾವು ಚದುರಂಗದಾಟ ಉರುಳಿಸ್ತೇವೆ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ರಾಜಕೀಯ ಅನ್ನೋದು ಚದುರಂಗ ಆಟ ಇದ್ದಂಗೆ ಆಗಾಗ ದಾಳ ಉರುಳಿಸ್ತಾ ಇರಬೇಕು, ತಮ್ಮ ಕಾಯಿಯನ್ನು ಮುಂದೆ ಹಾಕ್ತಾ ಇರಬೇಕು, ಚಲಿಸ್ತಾ ಇರಬೇಕು ಅಂತ ಹೇಳೋದ್ರ ಮೂಲಕ ಯಾರಿಗೆ ಈ ಒಂದು ಟಕ್ಕರ್ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗಿದೆ. ರಾಜಕೀಯ ಚದುರಂಗ ಆಟ ಇದ್ದಂತೆ ನಾವು ನಿತ್ಯ ನಮ್ಮ ಚದುರಂಗದ ದಾಳ ಉರುಳಿಸ್ತಾ ಇರ್ತೇವೆ. ಹೀಗಾಗಿ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆಯಿಂದ ಇರಬೇಕು, ರಾಜಕೀಯ ಎದುರಾಳಿಗಳ ವಿರುದ್ಧ ಆಕ್ರಮಣ ಮಾಡ್ತಾ ಇರಬೇಕು ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಏನಂತಂದರೆ ಕೆಲವೊಂದಿಷ್ಟು ನಿನ್ನೆ ಟೂರ್ನಮೆಂಟ್ ನಡೀತಾ ಇತ್ತಂತೆ, ಚೆಸ್ ಟೂರ್ನಮೆಂಟು, ಆ ಟೈಮಲ್ಲಿ ಹೇಳಿದ್ದಾರೆ. ಆದರೆ ರಾಜಕೀಯ ಚೆಸ್ ಆಟ ಇದ್ದಂಗೆ ಅಂತ ನಾನು ಆಗಾಗ್ಗೆ ಹೇಳ್ಕೊಳ್ತಾ ಇರ್ತೀನಿ. ಆದರೆ ಇಡುವಂತಹ ಹೆಜ್ಜೆ ದಾಳ ಮುಂದೆ ಇಡಬೇಕಾದ್ರೆ 100 ಸಾರ್ತಿ ಯೋಚನೆ ಮಾಡಬೇಕು. ನಾನು ಕೂಡ ಯೋಚನೆ ಮಾಡ್ತೀನಿ, ಚದುರಂಗದ ಆಟದಂತೆ ನಾನು ಕೂಡ ಯೋಚನೆ ಮಾಡ್ತೀನಿ ಅನ್ನೋದರ ಮೂಲಕ ಎದುರಾಳಿಗಳಿಗೆ, ಯಾರಿಲ್ಲಿ ಎದುರಾಳಿಗಳು, ಸ್ವಪಕ್ಷದಲ್ಲಿರುವಂತಹ ಇವರ ವಿರುದ್ಧ ಏನು ಕತ್ತಿ ಮಸಿಯಲಾಗ್ತಾ ಇದೆಯಲ್ಲ ಅವರ ವಿರುದ್ಧ ಈ ಒಂದು ಮಾತುಗಳನ್ನು ಹೇಳಿದ್ದಾರೆ. ಈಗಾಗಲೇ ಏನಂತಂದರೆ KPCC ಅಧ್ಯಕ್ಷ ಬದಲಾವಣೆ ಕುರಿತಂತೆ ಅವರ ವಿರೋಧಿ ಅಂದರೆ DK ಶಿವಕುಮಾರ್ ಅವರ ವಿರೋಧಿ ಬಣ ಹೈಕಮಾಂಡ್ ಲೆವೆಲಲ್ಲಿ ಟ್ರೈ ಮಾಡ್ತಾ ಇದೆ, ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಟ್ ಅವರ ವಿರುದ್ಧ ಈಗ ಏನಾಗಿದೆ ಅಂತಂದರೆ ಇಂತಹ ಒಂದು ಮಾತುಗಳನ್ನು ಹೇಳೋದ್ರ ಮೂಲಕ ಶಾಕ್ ಕೊಟ್ಟಿದ್ದಾರೆ.